ಮಧ್ಯೆ ವಾನರ ಮಿತ್ರಣಾಂ ಮಂತ್ರಿಣಾಂ, ವಾನರ ಮಂತ್ರಿಗಳನ್ನು ಮಧ್ಯದಲ್ಲಿ ಇರಿಸಿಕೊಂಡಿರುವ ಸುಗ್ರೀವನಿಗೆ ಹನುಮಂತ ಸಮಾಧಾನದ ಮಾತುಗಳನ್ನು ಹೇಳ್ತಾ, ಸರ್ವಥಾ ನೈತದಾಶ್ಚರ್ಯಂ ಯಸ್ತ್ವಂ ಹರಿಗಣೇಶ್ವರ ನ ವಿಸ್ಮರಸಿ ಸುಸ್ನಿಗ್ಧಂ ಉಪಕಾರಕೃತಂ ಶುಭಂ. ರಾಮ ಲಕ್ಷ್ಮಣರಿಗೆ ಕೋಪ ಬಂದದಲ್ಲಿ ತಪ್ಪೇ ಇಲ್ಲ, ನೀನು ಅದನ್ನು ಡೈರೆಕ್ಷನ್ ತಪ್ಪಿಸೋದು ಬೇಡ. ಯಾರೋ ಕಿವಿಗೆ ಏನೋ ಊದಿರ್ತಾರೆ, ಹಾಗಾಗಿ ರಾಮಚಂದ್ರನ ಕಿವಿಯೂ ಕೂಡ ಹಿತ್ತಾಳೆದ್ದು ಅನ್ನೋ ಥರ ಈ ಮಂತ್ರಿಗಳ ಮುಂದೆ ನಿನ್ನನ್ನು ನೀನು, ಅಂದರೆ ಇದು ಒಬ್ಬ ಮಂತ್ರಿಯಾಗಿ ಇಷ್ಟು ಡೇರಿಂಗ್ ಆಗಿ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದು ಕೇವಲ ಹನುಮಂತನಿಗೆ ಮಾತ್ರ, ಇನ್ಯಾರಿಗೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೈತದಾಶ್ಚರ್ಯಂ, ಇದರಲ್ಲಿ ರಾಮಚಂದ್ರ ಕೋಪ ಮಾಡ್ಕೊಂಡಿದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ, ಲಕ್ಷ್ಮಣನಿಗೆ ಕೋಪ ಬಂದದ್ರಲ್ಲಿ ತಪ್ಪೇ ಇಲ್ಲ ಅಂತ ಹೇಳ್ತಾನೆ. ಬೇರೆ ಮಾತು ಶುರು ಮಾಡಲಿಲ್ಲ ಎಂಥದ್ದು, ಹಿಂದೆ ಬಹಳ ಸಮಾಧಾನವಾಗಿ ಹೇಳಿದ್ದಾನೆ. ಒಬ್ಬ ರಾಜನಾಗಿ ಅವನ ಹತ್ರ ಹೇಗೆ ಮಾತಾಡಬೇಕು ಅಂತ ನೋಡ್ಕೊಂಡು ಮಾತಾಡಿದ ಅಂತ. ಆದರೆ ಯಾವಾಗ ರಾಮಚಂದ್ರನ ಬಗ್ಗೆಗೇನೆ ಅವನಿಗೆ ಯಾರೋ ನನ್ನ ವಿಷಯದಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ನನ್ನ ಮೇಲೆ ಕೋಪ ಬರೆಸಿದ್ದಾರೆ ಅಂತಂದಾಗ ಅವನಿಗೆ ಸುಗ್ರೀವನಿಗಿಂತ ರಾಮ ಮುಖ್ಯ. ಬಹಳ ಹಿಂದೆ ಮಾತಾಡುವಾಗ ಸಮಾಧಾನ ಮಾಡುವಾಗ ಅವನಿಗೆ ರಾಜ್ಯಕ್ಕಿಂತ ರಾಜ ಮುಖ್ಯ ಆಗಿತ್ತು. ಹಾಗಾಗಿ ಬೇರೆದಲ್ಲೆಲ್ಲ ಬದಿಗಿಟ್ಟು ಅವನನ್ನು ಮುಖ್ಯ ಮುಂದೆ ಇಟ್ಟುಕೊಂಡು ಮಾತಾಡಿದ. ಆಗ ಸಮಾಧಾನದಿಂದ ಅನುನಯದಿಂದ ನೀನು ಮಾಡ್ತಾ ಇರೋದು ತಪ್ಪು ಅನ್ನೋದನ್ನು ಇಂಡೈರೆಕ್ಟಾಗಿ ಬೋಧಿಸಿದ. ಆದರೆ ಯಾವಾಗ ಅವನು ಡೈರೆಕ್ಟಾಗಿ ರಾಮಚಂದ್ರನಿಗೆ ಯಾರೋ ಕಿವಿಗೇನೋ ಊದಿದ್ದಾರೆ ಅಂತ ಹೇಳಿದಾಗ ರಾಮಚಂದ್ರ ಹಾಗೆ ಯಾರ್ಯಾರ್ದು ಊದಿದ ಮಾತುಗಳಿಗೆ ಕಿವಿ ಕೊಟ್ಟು ನಿರ್ಧಾರ ತೆಗೆದುಕೊಳ್ಳುವವನಲ್ಲ ಅನ್ನೋದನ್ನು ಹೇಳುವ ದೃಷ್ಟಿಯಿಂದ ನೈತದಾಶ್ಚರ್ಯಂ, ನೀನು ಮಾಡಿದ್ರಲ್ಲೇ ತಪ್ಪಿದೆ. ನ ವಿಸ್ಮರಸಿ ಸುಸ್ನಿಗ್ಧಂ ಉಪಕಾರಕೃತಂ, ನೀನು ಹೇಗೆ ಅದನ್ನು ಮರಿಲಿಕ್ಕೆ ಸಾಧ್ಯ ಆಗ್ತಿತ್ತು? ರಾಮಚಂದ್ರ ನಿನಗೆ ತೊಂದರೆ ಮಾಡದಂತೆ ಅನುಕೂಲ ಆಗುವಂತೆ ನಿನಗೋಸ್ಕರ ಅವನು ತನ್ನ ಎಲ್ಲ ಬೇರೆ ಆಲೋಚನೆಗಳನ್ನು ಬದಿಗಿಟ್ಟು ಸಹಾಯ ಮಾಡಿದ್ದನ್ನು ಹೇಗೆ ಮರಿಲಿಕ್ಕೆ ಸಾಧ್ಯ ನೀನು? ರಾಘವೇಣ ತು ವೀರೇಣ ಭಯಮುತ್ಸೃಜ್ಯ ದೂರತಃ ತ್ವತ್ಪ್ರಿಯಾರ್ಥಂ ಹತೋ ವಾಲಿ ಶಕ್ರತುಲ್ಯ ಪರಾಕ್ರಮ. ನಿನ್ನ ಮಾತನ್ನು ನಡೆಸಲಿಕ್ಕೋಸ್ಕರ ವಾಲಿಗೆ ಎದುರಾಗದೆ ಹಿಂದಿನಿಂದ ಹೊಡೆದವನು. ಅವನು ಎದುರು ಬಂದರೆ ಅವನು ಶರಣಾಗಿ ಬಿಟ್ಟರೆ ನಿನ್ನ ಮಾತು ನಡೆಯುವುದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ತನಗೆ ಮರೆಯಿಂದ ಹೊಡೆದದ್ದಕ್ಕೆ ಒಂದು ಅಪವಾದ ಬರುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ನಿನಗೋಸ್ಕರ ಮರೆಯಲ್ಲಿ ನಿಂತು ಹೊಡೆದವನು. ತಪ್ಪಲ್ಲ ಅಂತ ಅನ್ನೋದು ಬೇರೆ ವಿಷಯ, ಅಪವಾದ ಅಂತೂ ಬರುತ್ತಲ್ವಾ, ಆ ಅಪವಾದದಿಂದ